ಹೊಸ ವರ್ಷದಂದೇ ಮತ್ತೆ ದಲಿತ ಸಿಎಂ ಕೂಗು ಕೇಳಿ ಬಂದಿದ್ದು ಕೊರಟಗೆರೆಯಲ್ಲಿ ಪರಮೇಶ್ವರ್ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಮುಖಂಡರು ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗಲಿ ಎಂದು ತಾಲೂಕಿನ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕದೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ರು. ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಗೆ ವಿಶೇಷ ಹೂಗಳಿಂದ ಅಲಂಕರಿಸಿ ಪೂಜೆ ಸಲ್ಲಿಸಿದ ನೂರಾರು ಅಭಿಮಾನಿಗಳು 108 ತೆಂಗಿನಕಾಯಿಗಳು ಈಡುಗಾಯಿ ಒಡೆದು ಹರಕೆ ತೀರಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರಕೆರೆ ಶಂಕರ್, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಮಹಿಳಾ ಅಧ್ಯಕ್ಷರಾದ ಜಯಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು, ಭಕ್ತಾದಿಗಳು ಹಾಜರಿದ್ದರು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಹಿ ಎಲ್ಲ ಹಿಂದೆ ಹೋಗ್ಲಿ, ಮುಂದೆ ಸಿಹಿ ಬರಲಿ. ಬಟ್ ಅಚ್ಚುಮೆಚ್ಚಿನ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮುಖ್ಯಮಂತ್ರಿ ಆಗಲಿ ಅಂತ ಇವತ್ತಿನ ದಿವಸ ನಾವೆಲ್ಲರೂ ಬೇಡ್ಕೊಂಡು ಆಂಜನೇಯ ಸ್ವಾಮಿಗೆ 101 ಹಿಡಿಗಾಯಿ ತೆಂಗಿನಕಾಯಿ ಹೊಡೆದು ಹೆಣ್ಣು ಮಕ್ಕಳು ಮತ್ತು ಎಲ್ಲರೂ ಕೊರಟಗೆರೆ ಕ್ಷೇತ್ರದವ್ರು ಎಲ್ಲರೂ ಸೇರಿ ಪೂಜೆ ಮಾಡಿಸಿದ್ದೀವಿ. ಬಟ್ 8 ವರ್ಷ ಸತತವಾಗಿ KPCC ಅಧ್ಯಕ್ಷರಾಗಿದ್ದರು, ಸೀನಿಯರ್ ಆಗಿದ್ದಾರೆ. ಅವರು ಒಳ್ಳೆ ದಕ್ಷ ಆಡಳಿತಗಾರ, ಕಪ್ಪು ಚುಕ್ಕೆ ಇಲ್ದಂಗೆ ಕೆಲಸ ಮಾಡೋ ಅಂಥ ವ್ಯಕ್ತಿ, ಮತ್ತು ಪಕ್ಷಗಳು ನಿಂಗಡಿಸಲ್ಲ, ಎಲ್ಲರೂ ನಮ್ಮವರೇ ಅಂತಲೇ ಭಾವಿಸೋಂಥ ವ್ಯಕ್ತಿ, ದೊಡ್ಡ ಮನೋಭಾವ ಇರೋಂಥ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ CM ಪದವಿ ಕೊಡಲೇಬೇಕು ಅಂತ ಹೈಕಮಾಂಡಲ್ಲಿ ಕೇಳ್ಕೊಳ್ತೀವಿ. ಮತ್ತು ಎಲ್ಲರಿಗೊಂದನ್ನು ಸಾಹೇಬರು CM ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹೊಸ ವರ್ಷದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಮತ್ತು ಕಾರ್ಯಕ್ರಮ ಹೊಸ ವರ್ಷದ ನಾವೇನಿಕೊಂಡಿದ್ದೀವಿ ಅಂದರೆ ನಮ್ಮ ಸಾಹೇಬ್ರಿಗೋಸ್ಕರ ಕ್ಯಾಮೇನಹಳ್ಳಿ ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ನಾವು 101 ಕಾಯಿ ಹೊಡೆದು ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ನಮ್ಮ ಇಬ್ಬರು ಬ್ಲಾಕ್ ಅಧ್ಯಕ್ಷರುಗಳು, ಆಮೇಲೆ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಸೇರಿ ನಾವು ಎಲ್ಲ ಪೂಜೆ ಸಲ್ಲಿಸಿ 101 ಕಾಯಿ ಹೊಡೆದಿದ್ದೀವಿ. ಹೈಕಮಾಂಡ್ಗೂ ತಿಳಿಸ್ತಾ ಇದ್ದೀವಿ, ನಾವು ನಮ್ಮ ಸಾಹೇಬ್ರಿ CM ಮಾಡಿರಿ ಅಂತ. ಸಿದ್ದರಾಮಯ್ಯವ್ರಿಗೂ ಹೇಳ್ತಾ ಇದ್ದೀವಿ, ನಮ್ಮ ಸಾಹೇಬ್ರಿ CM ಮಾಡಿರಿ, ದಲಿತ CM ಮಾಡಬೇಕು, ನೀವು ಆಗಲೇಬೇಕು. ನೀವು ಮಾಡದೆ ಹೋದರೆ ನಾವು ಮಹಿಳಾ ಹೋರಾಟ ಜೋರಾಗಿರುತ್ತೆ ಅಂತ ನಾವು ಹೇಳಿ 2 ಮಾತು ಮುಗಿಸ್ತೀವಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮಯೈವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಇಂದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಒಳವನಹಳ್ಳಿ ಹೋಬಳಿ ಕ್ಯಾಮೇನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಪುರಾಣದಲ್ಲಿ ಕಮನೀಯ ಕ್ಷೇತ್ರವೆಂದೇ ಪ್ರಸಿದ್ಧವಾದ ದಿವ್ಯವಾದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಇಂದು 2024ನೇ ಇಸ್ವಿಯ ಮೊದಲನೇ ದಿನದಂದು ವಿಶೇಷವಾಗಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಸೇರಿ ನಮ್ಮ ಕೊರಟಗೆರೆ MLA ಆಗಿರತಕ್ಕಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲಿ ಎಂದು ವಿಶೇಷವಾಗಿ ಆ ಭಗವಂತನ ಸನ್ನಿಧಿಯಲ್ಲಿ ವಿಶೇಷವಾಗಿ ಪೂಜೆ, ಅಭಿಷೇಕಾದಿ ಅಲಂಕಾರಗಳನ್ನು ಮಾಡಿಸಿ ಮತ್ತು ತೀರ್ಥ ಪ್ರಸಾದ ಹಾಗೂ 108 ತೆಂಗಿನಕಾಯಿ ಸ್ವಾಮಿಗೆ ಸಮರ್ಪಣೆ ಮಾಡಿ ಅದನ್ನು ಈಡುಗಾಯಿ ರೂಪದಲ್ಲಿ ಸ್ವಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ವಿಶೇಷವಾಗಿ ಭಗವಂತನ ಸನ್ನಿಧಿಯಲ್ಲಿ ಇಂದು ನೆರವೇರ್ತಾ ಇದೆ. ಹಾಗೂ ಇವತ್ತು 2026ನೇ ಇಸ್ವಿಯ ಮೊದಲನೇ ದಿವಸ ಆದ್ದರಿಂದ ವಿಶೇಷವಾಗಿ ಈ ವರ್ಷ ಭಗವಂತನನ್ನು ದರ್ಶನ ಮಾಡ್ತಕ್ಕಂತಹ ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ಆ ಭಗವಂತ ಅನುಗ್ರಹ ಮಾಡಲಿ ಅಂತ ನಾನು ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತೇನೆ. ಇಲ್ಲಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಗೆ ರಾಜಗೋಪುರವನ್ನು ಕಟ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಸೇರಿ ವಿಶೇಷವಾಗಿ ಆ ಸ್ವಾಮಿಗೆ ಸೇವೆ ಮಾಡಬೇಕು ಅಂತ ನಾನು ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಎಲ್ಲ ಭಕ್ತರಿಗೂ ಕೂಡ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಒಂದು ಸಮಿತಿ ಮಾಡಿಕೊಂಡು ಜೀರ್ಣೋದ್ಧಾರ ಸಮಿತಿ ಅಂತ ಸಮಿತಿ ಮಾಡಿದ್ದಾರೆ. ಅದಕ್ಕೆ ನಮ್ಮ ದಂಡಾಧಿಕಾರಿಗಳಾದ ತಹಸೀಲ್ದಾರ್ ಅವರು ಅದಕ್ಕೆ ಅಧ್ಯಕ್ಷರಾಗಿದ್ದಾರೆ ಮತ್ತು ರಾಮಮೂರ್ತಿ ಅವರು ಅಧ್ಯಕ್ಷರಾಗಿದ್ದಾರೆ. ಅದಕ್ಕೆ ಖಜಾಂಚಿ ಆಗಿದ್ದಾರೆ ತಹಸೀಲ್ದಾರ್ ಅವರು. ಹಾಗಾಗಿ ಆ ಒಂದು ಎಲ್ಲರೂ ಕೂಡ ಭಗವಂತನ ಸೇವೆಗೆ ಎಲ್ಲರೂ ಕೂಡ ಅಲ್ಪ ಕಾಣಿಕೆಯನ್ನು ಸಮರ್ಪಿಸಿ ಅದು ಆಜೀವ ಪರ್ಯಂತ ರಾಜಗೋಪುರ ಕಟ್ಟಿದ್ರೆ ಅದು ನಾವು ಶಾಶ್ವತವಾಗಿ ನಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಕೂಡ ಆ ಭಗವಂತನನ್ನು ದರ್ಶನ ಮಾಡ್ಲಿಕ್ಕೆ ಬಂದಾಗ ನಮ್ಮ ತಂದೆಯವರು ತಾತ ಅವರು ಇದಕ್ಕೆ ಸೇವೆಗೆ ಕೊಟ್ಟಿದ್ರು ಅಂತ ಎಲ್ಲರೂ ಕೂಡ ಆ ಭಗವಂತನ ಸನ್ನಿಧಿಯಲ್ಲಿ ನೆಲೆಸ್ಕೊಂತಾರೆ. ಹಾಗಾಗಿ ಎಲ್ಲ ಭಕ್ತರು ಕೂಡ ವಿಶೇಷವಾಗಿ ಆ ಒಂದು ಸೇವೆಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಭಕ್ತರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಕ್ಯಾಮೇನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. 2026 ಇಸ್ವಿ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು 2013ರಲ್ಲಿ KPCC ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿರ್ತಾರೆ. ಅದೇ ರೀತಿಯಾಗಿ 2018ರಲ್ಲೂ ಸಹ ಅವರು KPCC ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿರ್ತಾರೆ. ಹಾಗೆಯೇ ಅವರು
ಅಂಥ ಎರಡು ಸಮಯದಲ್ಲೂ ಸಹ ಅವರು ಮುಖ್ಯಮಂತ್ರಿ ಆಗೋಂಥ ಅವಕಾಶ ಕೈತಪ್ಪಿರ್ತದೆ. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಪರಿಗಣನೆ ಮಾಡಿ ಒಬ್ಬ ದಲಿತರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಕಾರಣ ಈಗ ಒಕ್ಕಲಿಗರದು ಮುಖ್ಯಮಂತ್ರಿ ಆಗಿದ್ದಾರೆ, ಲಿಂಗಾಯತ ಮುಖ್ಯಮಂತ್ರಿ ಆಗಿದ್ದಾರೆ, ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ದಲಿತರಿಗೆ ಒಂದು ಅವಕಾಶ ಮಾಡಬೇಕು ಅಂತ ನಾವು ಎಲ್ಲ ನಮ್ಮ ಕೊರಟಗೆರೆ ಜನತೆಯ ಪರವಾಗಿ ನಾವೆಲ್ಲರೂ ನಾವು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಹಾಗೆಯೇ ಇದೇ ನಮ್ಮ ಕರ್ನಾಟಕದಲ್ಲಿ ದಲಿತರೇ ಹೆಚ್ಚು ಜನಸಂಖ್ಯೆ ಹೆಚ್ಚು ಜನಸಂಖ್ಯೆ ಇರೋದ್ರಿಂದ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಕೊರಟಗೆರೆ ಜನತೆ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಕ್ಯಾಮೆರಳ್ಳಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ 101 ತೆಂಗಿನಕಾಯಿಗಳನ್ನ ಈಡುಗಾಯಿ ಹಾಕಿರ್ತೇವೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯವನ್ನು ಹೇಳ್ತಾ, ಯಾಕೆಂದರೆ ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಎಲ್ಲರಿಗೂ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಇವತ್ತು ವಿಶೇಷವಾಗಿ ಹೊಸ ವರ್ಷ, ಆ ಹೊಸ ವರ್ಷದ ಆಚರಣೆಯನ್ನು ಮಾಡೋ ಮುಖಾಂತರ ಇವತ್ತೇನು ಕ್ಯಾಮೆರಳ್ಳಿ ಆಂಜನೇಯ ಸ್ವಾಮಿಗೆ ನಮ್ಮ ಕೊರಟಗೆರೆ ತಾಲೂಕಿನ ಎಲ್ಲ ಜನತೆ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸಮೇತ ಎಲ್ಲ ಸೇರಿ ಒಳ್ಳೆಯ ಉತ್ತಮವಾದ ಒಂದು ಗುಣಮಟ್ಟದ ಪೂಜೆಯನ್ನು ಮಾಡಿಸಿ ಇವತ್ತು ನಾವು ನಮ್ಮ ಡಾಕ್ಟರ್ ಜಿ ಪರಮೇಶ್ವರನ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ. ಈಗಾಗಲೇ ಬಹುಶಃ ಅನೇಕ ಹಿಂದುಳಿದ ಜನಾಂಗಗಳು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ವೀರಪ್ಪ ಮೊಯ್ಲಿ ಇರ್ಬೋದು, ಅಥವಾ ಬಂಗಾರಪ್ಪ ಇರ್ಬೋದು, ಅಥವಾ ಧರ್ಮಸಿಂಗ್ ಇರ್ಬೋದು. ಸಣ್ಣ ಸಮಾಜದವರು ಬಹುಶಃ ಹೇಳೋದಾದರೆ 0 ಮೈನಾರಿಟೀಸ್ ಅಂಥವರೆಲ್ಲರೂ ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ. ಇವತ್ತು ನಮ್ಮ ಡಾಕ್ಟರ್ ಪರಮೇಶ್ವರು ಸತತವಾಗಿ ಸುಮಾರು 7 ಬಾರಿ 8 ಬಾರಿ ಶಾಸಕರಾಗಿ, ಮಂತ್ರಿಯಾಗಿ, 3 ಬಾರಿ ಗೃಹ ಮಂತ್ರಿಯಾಗಿ ಮತ್ತು ಕರ್ನಾಟಕವನ್ನು 8 ಬಾರಿ ಯಾರು ಇಡೀ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ 8 ವರ್ಷ ಸತತವಾಗಿ ಅಧ್ಯಕ್ಷರಾಗಿದ್ದಾರೆ ಅಂದರೆ ಬಹುಶಃ ನಮ್ಮ ಡಾಕ್ಟರ್ ಜಿ ಪರಮೇಶ್ವರರು ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಯಾಕೆಂದರೆ ಈಗ ಎಲ್ಲ ಅರ್ಹತೆಗಳು ಇದೆ, ಎಲ್ಲ ಗುಣ ಇದೆ, ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಎಲ್ಲದರಲ್ಲೂ ಕೂಡ ಯಾವುದೂ ಕೂಡ ಹಿಂದುಳಿದಿಲ್ಲ. ನಮ್ಮ ದಲಿತ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು. ನಾವು ಅವರ ಮುಖ್ಯಮಂತ್ರಿಯಾಗಿ ಅಜಾತಶತ್ರು, ಅದಂತೂ ಸತ್ಯ, ಅಜಾತಶತ್ರು, ಅದರೊಳಗೆ ಅಸ್ಕರ ಮುಖ್ಯಮಂತ್ರಿ ಆಗಲಿ ಅಂತ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಕೊರಟಗೆರೆಯ ಜನರ ಆಶೀರ್ವಾದ ಬಹುಶಃ ಈಗಾಗಲೇ 4 ಬಾರಿ ನಿಂತಿದ್ದರು, 3 ಸಾರಿ ನಾವು ಗೆಲ್ಲಿಸಿದ್ದೇವೆ. ನಾವು ಕೂಡ ಸತತವಾಗಿ ಕೊರಟಗೆರೆಗೆ ಅವ್ರು ಗೆದ್ದ ಮೇಲೆ 8 ವರ್ಷ ಸತತವಾಗಿ ಅಧ್ಯಕ್ಷರಾದರು, 3 ಬಾರಿ ಹೋಮ್ ಮಿನಿಸ್ಟರ್ ಆದರು. ಅದರಿಂದ ಅವರ ಮುಖ್ಯಮಂತ್ರಿ ಮಾಡಲೇಬೇಕು ಅಂತೇಳಿ ಸರ್ಕಾರವನ್ನು ಮತ್ತು ಸಿದ್ದರಾಮಯ್ಯವ್ರನ್ನ ಮತ್ತು ಮುಂದುವರೆದ ಜನಾಂಗವನ್ನು ಎಲ್ಲರೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ನಮ್ಮ ವಾದ.